ಘ, ಛ, ದ ಅಕ್ಷರಗಳ ಪರಿಚಯ. ಮಕ್ಕಳೇ, ಇಂದು ನಾವು 3 ಹೊಸ ಅಕ್ಷರಗಳನ್ನು ಕಲಿಯಲಿದ್ದೇವೆ. ಅವುಗಳೆಂದರೆ ಘ, ಛ ಮತ್ತು ಧ. ಘ ಇಂದ ಪ್ರಾರಂಭಿಸೋಣ. ಘ ಹೀಗೆ ಬರೆಯಲಾಗಿದೆ. ಈಗ ಘ ಇಂದ ಪ್ರಾರಂಭವಾಗುವ ಪದಗಳನ್ನು ನೋಡೋಣ. ಘ ಗಂಟೆ, ಘ ಘನತೆ, ಘ ಘಾಟಿ. ಈಗ ಈ ಧ ಬರೆಯುವುದು ಹೇಗೆ ಎಂದು ನೋಡೋಣ. ಇದು ಧ. ಧದಿಂದ ಪ್ರಾರಂಭವಾಗುವ ಪದಗಳನ್ನು ನೋಡೋಣ. ಧ ಧನು, ಧ ಧನ, ಧ ಧರೆ. ಈಗ ಈ ಛ ಬರೆಯುವುದು ಹೇಗೆ ಎಂದು ನೋಡೋಣ. ಇದು ಛ. ಛ ಛತ್ರಿ, ಛ ಛಾಯೆ, ಛ ಛಾಪ. ಚಿತ್ರವನ್ನು ನೋಡಿ ಅಕ್ಷರಗಳನ್ನು ಗುರುತಿಸಿ. ಮಕ್ಕಳೇ, ಈಗ ನಾವು ಕಲಿತ ಅಕ್ಷರಗಳನ್ನು ಪರಿಶೀಲಿಸೋಣ. ಬೋರ್ಡ್ ಮೇಲೆ ಕೆಲವು ಪದಗಳನ್ನು ಬರೆದು ನಾನು ನಿಮಗೆ ತೋರಿಸುತ್ತೇನೆ. ಚಿತ್ರದ ಹೆಸರಿನ ಮೊದಲ ಅಕ್ಷರವನ್ನು ಕೊಟ್ಟಿರುವ ಅಕ್ಷರಗಳಿಂದ ಕಂಡುಹಿಡಿಯಬೇಕು. ಎಲ್ಲರೂ ಸಿದ್ಧರಿದ್ದೀರಾ? ಹೌದು ಶಿಕ್ಷಕರೇ. ಹೇಳಿ, ಇದು ಯಾರ ಚಿತ್ರ? ಟೀಚರ್, ಇದು ಘಂಟೆ. ಭೇಷ್! ನೀವು ಘ ಅಕ್ಷರವನ್ನು ಗುರುತಿಸಬೇಕು. ಈ ಅಕ್ಷರಗಳಿಂದ ಘ ಅಕ್ಷರವನ್ನು ಗುರುತಿಸಿ. ಟೀಚರ್, ಇದು ಘ. ಸರಿಯಾಗಿದೆ ರಾಧಾ. ಈಗ ಮುಂದಿನ ಚಿತ್ರವನ್ನು ನೋಡಿ. ಶಿಕ್ಷಕರೇ, ಈ ಚಿತ್ರವು ಛತ್ರಿಯದು. ಸಾಯ್ಲಿ, ಉತ್ತರ ಸರಿಯಾಗಿದೆ. ಈಗ ಹೇಳಿ, ಈ 2 ಅಕ್ಷರಗಳಲ್ಲಿ ಯಾವುದು ಛ? ಟೀಚರ್, ಇದು ಛ. ಸರಿಯಾದ ಉತ್ತರ ಸಾಯ್ಲಿ. ಈಗ ಮುಂದಿನ ಚಿತ್ರವನ್ನು ನೋಡೋಣ. ಹೇಳಿ, ಇದು ಯಾರ ಚಿತ್ರ? ಟೀಚರ್, ಇದು ಧನು. ವಿನ್ಹಿ, ಹೇಳು, ನನ್ನ ಕೈಯಲ್ಲಿರುವ ಅಕ್ಷರಗಳಲ್ಲಿ ಧ ಯಾವುದು? ಟೀಚರ್, ಇದು ಧ. ವಿನ್ಹಿ, ವೆರಿ ಗುಡ್. ಈಗ ನಾವು ಆಟವನ್ನು ಆಡೋಣ. ನೀವೆಲ್ಲರೂ ಈ ಚಿತ್ರವನ್ನು ನೋಡಿ. ಅದರಲ್ಲಿ ಕೆಲವು ಅಕ್ಷರಗಳು ನೀಡಲಾಗಿದೆ. ಯಾವ ಯಾವ ಅಕ್ಷರಗಳನ್ನು ಬರೆಯಲಾಗಿದೆ ಮತ್ತು ಅದನ್ನು ಎಷ್ಟು ಬಾರಿ ಬರೆಯಲಾಗಿದೆ ಹೇಳಬೇಕು. ಸರಿ ಮೇಡಂ. ಸಾವಿತ್ರಿ, ನೀನು ಹೇಳು. ಟೀಚರ್, ಇದು ಧ 5 ಸಲ ಬರೆದಿದೆ. ಸರಿಯಾಗಿ ಹೇಳಿದೆ ಸಾವಿತ್ರಿ, ಇದು ಧ. ನಂದಿತಾ, ಈಗ ನೀನು ಹೇಳು. ಟೀಚರ್, ಇದು ಛತ್ರಿಯ ಛ ಅಕ್ಷರ ಮತ್ತು ಇದನ್ನು 4 ಬಾರಿ ಬರೆಯಲಾಗಿದೆ. ನಂದಿತಾ, ಸರಿಯಾದ ಉತ್ತರ. ಈಗ ಲೀಲಾ, ನೀನು ಹೇಳು. ಟೀಚರ್, ಇದು ಘ ಮತ್ತು ಇದನ್ನು 2 ಬಾರಿ ಬರೆಯಲಾಗಿದೆ. ಸರಿಯಾಗಿದೆ ಲೀಲಾ. ಈಗ ಎಲ್ಲರೂ ತಮ್ಮ ಪುಸ್ತಕದಲ್ಲಿ ಈ 3 ಅಕ್ಷರಗಳನ್ನು ಬರೆಯಿರಿ ಮತ್ತು ಆ ಅಕ್ಷರದಿಂದ ಪ್ರಾರಂಭವಾಗುವ ವಸ್ತುವಿನ ಚಿತ್ರವನ್ನು ಬಿಡಿಸಿರಿ. ಘ ಗಂಟೆ, ಗಂಟೆಯ ಚಿತ್ರ ಬಿಡಿಸಿ. ಛ ಛತ್ರಿ, ಧ ಧನು.